ರಾಜ್ಯ ಕಾಂಗ್ರೆಸ್ನಲ್ಲಿ ಜೋರಾಗ್ತಾ ಇದೆ ಪರಸ್ಪರ ಸೀಕ್ರೆಟ್ ರಿಪೋರ್ಟ್ ಫೈಟ್. ಯಾಕೆ ಏನು ಅಂತ ನೋಡ್ತಾ ಹೋಗೋಣ. ಡಿಸಿಎಂ ಫೈಟ್ ಮಧ್ಯ ಪರಸ್ಪರ ಸೀಕ್ರೆಟ್ ರಿಪೋರ್ಟ್ ಫೈಟ್ ಜೋರಾಗ್ತಾ ಇದೆ. ಹಳೆ ಮೈಸೂರು ಭಾಗದಲ್ಲಿ ಹಿನ್ನಡೆಗೆ ಒಕ್ಕಲಿಗ ಮತ ಬ್ಯಾಂಕ್ ಕೈಕೊಟ್ಟಂತಹ ರಿಪೋರ್ಟ್ ಅವ್ರ ಕೈಗೆ ಸೇರಿದೆ. ಒಕ್ಕಲಿಗ ಮತ ಬ್ಯಾಂಕ್ ಕೈಕೊಟ್ಟ ವರದಿ ಸಿಎಂ ಸಿದ್ದರಾಮಯ್ಯ ಬಳಿ ಇದ್ದು, ರಾಜ್ಯದಲ್ಲಿ ಅಹಿಂದ ಮತಗಳು ಕೈಕೊಟ್ಟ ಬಗ್ಗೆ ಡಿಸಿಎಂ ಡಿಕೆಶಿ ಬಳಿ ವರದಿ ಇದೆ. ಇದೀಗ ಹೈಕಮಾಂಡ್ಗೆ 2 ಪ್ರತ್ಯೇಕ ವರದಿ ಕೊಡೋಕೆ ಮುಂದಾಗಿದ್ದಾರೆ ಸಿಎಂ ಮತ್ತು ಡಿಸಿಎಂ. ಅಹಿಂದ ನಾಯಕ ಸಿದ್ದರಾಮಯ್ಯ ಅವ್ರ ಕಡೆಯಿಂದಲೂ ಕೂಡ ಹೆಚ್ಚುವರಿಯಾಗಿ ಏನು ಮತಗಳು ಸಿಕ್ಕಿಲ್ಲ ಅಂದ್ಕೊಂಡಂಗೆ ಒಕ್ಕಲಿಗ ನಾಯಕನಾಗಬೇಕು ಅಂತ ಫೈಟ್ ಮಾಡ್ತಿರೋ ಡಿಸಿಎಂ ಡಿ ಕೆ ಶಿವಕುಮಾರ್ ಇವ್ರ ಕಡೆಯಿಂದಲೂ ಕೂಡ ಅಂತಹ ಏನೋ ಸಮರ್ಥವಾದ ಫೈಟ್ ಸಿಕ್ಕಿಲ್ಲ, ಲೋಕಸಭೆಯಲ್ಲಿ ಮತಗಳೇ ನಮ್ಮ ಕಡೆಗೆ ಬಂದಿಲ್ಲ ಅನ್ನುವಂತಹ ರಿಪೋರ್ಟ್ ಸಿದ್ದರಾಮಯ್ಯ ಅವ್ರ ಕೈಲಿದೆಯಂತೆ. ಓಕೆ, ಈ ರಿಪೋರ್ಟ್ ಇಟ್ಕೊಂಡು ಏನ್ ಮಾಡ್ತಾರೆ ಈಗ? ಹೈಕಮಾಂಡ್ ಕೊಟ್ಟು ಕಳಿಸ್ತಾರಾ? ಓಕೆ, ಮುಂದಕ್ಕೆ ಏನು ಹಾಗಾದ್ರೆ? ಮುಂದೆ ಏನು ಇದು ಪ್ರಶ್ನೆ. ಸೊ ಇಲ್ಲಿ ತನಕ ಸ್ವಲ್ಪ ತಣ್ಣಗಾಗಿತ್ತು. ಎಲೆಕ್ಷನ್ ಮುಗಿಲಿ, ಎಲೆಕ್ಷನ್ ಮಧ್ಯೆ ನಾವೇ ಎಂಕಿತಾಡ್ಬಿಟ್ರೆ ಇಬ್ರು ಜಗಳ ಮೂರನೇವ್ರಿಗೆ ಲಾಭ ಅನ್ನುವಂತೆ ಅವರಿಬ್ರು ಮೈತ್ರಿ ಮಾಡ್ಕೊಂಡಿರೋರಿಗೆ ಯಾಕೆ ಅನುಕೂಲ ಮಾಡ್ಕೊಡೋಣ ಅಂತ ಬಾಯಿ ಮುಚ್ಕೊಂಡಿದ್ರು. ಇಲ್ಲಿ ತನಕ ಸೈಲೆಂಟ್ ಆಗಿದ್ರು. ಬಟ್ ಈಗ ಎಲ್ಲವೂ ಕೂಡ ಮುಗೀತಲ್ಲ, ಇನ್ಯಾವ ಎಲೆಕ್ಷನ್ ಇಲ್ಲ. ಹಾಗಾಗಿ ಡಿ ಸಿ ಎಂ ಫೈಟ್ ರಿಪೋರ್ಟ್ ಸೊ ಒಂದು ಜೋರಾಗಿ ನಡೀತಾ ಇದೆ.